You have to understand. Hell with your bloody shit. Listen to me now. Shut up. ಏನಾಯ್ತು? ನಮ್ ದುಬೈ ಆಫೀಸಲ್ಲಿ ಶೂಟ್ ಔಟ್ ಆಗಿದೆ. You goddamn freaks messed it up. ನಮ್ಮವರು ಇಬ್ರು, ಪೊಲೀಸ್ನವನೊಬ್ಬ, ಮೆಹಮೂದ್ ಗ್ಯಾಂಗ್ 4 ಜನ. ಇದು ರೆಹಮಾನ್ ಫೋನ್ ನಂಬರ್. 786 ದೇವ್ರ ನಂಬರ್, 886 ಶೈತಾನ್ ನಂಬರ್. ಅವನಿಗೆ ಡಯಲ್ ಮಾಡಿದ್ರೆ ಸಿಗ್ತಾನ? ಡಯಲ್ ಮಾಡಿ. ರಿಂಗ್ ಆಗ್ತಾ ಇದೆ. हेलो, कौन बे? नायडू. ए लोफर, तेरी को कितने बार बोलने का? फोन मत कर मत कर मत कर, तलेगे नेटके ಇಲ್ಲ. ರೆಹಮಾನ್, ಯಾರೋ ನೀನು? ಈ ನಂಬರ್ ಇಂದ ಫೋನ್ ಬಂದಿತ್ತು ಅಂತ ಬ್ಯಾಂಗ್ಳೂರಲ್ಲಿರೋ 96 ಸ್ಟೇಷನ್ಗೆ ಹೋಗಿ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ನಾನ್ ಯಾರು ಅಂತ. ನಾನ್ ತಲೆ ಕೆಡ್ಸ್ಕೊಂಡು ಕೈ ಹಾಕಿರೋ ಜಾಗಕ್ಕೆ ನೀನ್ ಒಂಟೆ ತರ ತಲೆ ತುರ್ಸ್ಕೊಂಡು ಆ ಜಾಗನ ಹೊಡೆಯಕ್ ನೋಡ್ತಾ ಇದೀಯ. ನಾನ್ ತಲೆ ಕೆಟ್ರೆ अबे आवाज किसको दे रहा है तू? अल्लेल्लो कुंತ್ಕೊಂಡಿ ಧಮಕಿ ಹಾಕ್ಬಿಟ್ರೆ ಹೆದರ್ಕೊಂಡ್ಬಿಡ್ತೀನಿ. दम है तो सामने बारो मगने. ಅವನು ಬಾಯಿ ಸರಿ ಇಲ್ಲ ಅಂತ ಕೆಂಚ ಹೇಳದ್ನಲ್ಲ ಮಾದ. ನಾ ಊರ್ ಬಿಟ್ಟು ಬಂದ್ಮೇಲೆ ಅಕ್ಕ ತಂಗಿ ಅಮ್ಮ ಅನ್ನೋ ಪದಗಳಿಗೆ ಗೌರವ ಇಲ್ದಂಗ ಆಗೋಯ್ತು. ನಾಡುಗಳೇ, ಬುಜಿಗೆ ಫೋನ್ ಹಾಕಿ. ಆತರ ಪಡ್ಬೇಡ ಮದ. ಫೋನ್ ಮಾಡಿ. ಮದ, ಬುಜ್ಜಿ ಲೈನಲ್ಲಿದ್ದಾನೆ. ಹೇಳೋಣ. ವಿಷಯ ಗೊತ್ತಾಯ್ತಾ? ನಾಯ್ಡು ಎಲ್ಲ ಹೇಳೋರಣ. ಇವತ್ತು ಸಾಯಂಕಾಲ ಫ್ಲಾಶ್ ನ್ಯೂಸ್ ನೋಡ್ರೋಣ. ಶಬಾಷ್. ನಮಸ್ಕಾರ ಸರ್. ನಮಸ್ಕಾರ. ಹೇಮಂತ್ ಸಾಹೇಬ್ರು ಒಳಗಿದ್ದಾರೆ. ಯಾರೇ? ಇಲ್ಲಿ ರೆಹಮಾನ್ ಅಂದ್ರೆ ನಾನೇ. ಬಾಸ್, ಆ ಫೋನ್ ನಂಗೆ ಬಾಸ್. ಮುಚ್ಕೊಂಡು ಕೂತ್ಕೊಳ್ಳಲ್ಲ. ಹಲೋ, ಯಾರೇ? ಮಾದೇಶ. ಹಲೋ ಅಣ್ಣ. ಗಾಡಿ ಜೈಲ್ಗೆ ಹೋಗ್ತಾರಂಗ್ ಕಾಣುತ್ತೆ. ಹ್ಞೂ ಅಣ್ಣ. ಎಷ್ಟು ವರ್ಷ ಸಜಾ? 14 ವರ್ಷ ಅಣ್ಣ. 14 ದಿವಸದಲ್ಲಿ ಹೊರಗಡೆ ಇರ್ತೀಯ. ಬುಜಿ, ಒನ್ ಮೋರ್ ಥಿಂಗ್, ಆ ಜಾಗದಲ್ಲಿ ನಮ್ ಬೋರ್ಡ್ ಬಿಡಬೇಕು. ಬಿತ್ತು ನೋಡ್ರಣ. ಇದು ಇವತ್ತಿನ ಭೂಗತ ಪ್ರಪಂಚ. ಯಾರದ್ದೋ ಜಾಗ ಯಾರೋ ಕೇಳ್ತಾರೆ, ಯಾರೋ ಕೊಡಬೇಡಿ ಅಂದ್ರೆ ಮತ್ತಾರೋ ಕೊಡ್ಲೇಬೇಕು ಅಂತಾರೆ. ಇಲ್ಲಿ ಯಾರ ಮಾತನ್ನ ಕೇಳಬೇಕು, ಯಾರ ಮಾತನ್ನ ಮೀರಬಾರ್ದು ಯಾರಿಗೂ ಗೊತ್ತಾಗೋದಿಲ್ಲ. ಹಾಗೊಂದು ವೇಳೆ ಮಾತು ಮೀರಿದ್ರೆ ಗುಂಡಾರ್ತವೆ. ಓಕೆ. ಒಂದು ಕಡೆ ಮನೆಗೆ ಹೆಣ ಬಂದ್ರೆ ಮಾತು ಮುಂದಿಟ್ಟವನ್ ಬಂಗ್ಲೆಯಲ್ಲಿ ನಗು ಕೇಕೆ ಹಾಕಿ ನಗುತ್ತೆ. ನಾನಿದನ್ನ ನಿಷೇಧ ಲೋಕ ನಿಂದಿತರ ಜಗತ್ತು ಅಂತ ಕರಿತೀನಿ. ಇಲ್ಲಿ ಒಳ್ಳೆಯವರಿಗೆ ಕೆಲಸ ಇಲ್ಲ, ಪುಕ್ಕಳರಿಗೆ ಪ್ರವೇಶ ಇಲ್ಲ. ರೌಡಿಗಳು, ಕಳ್ಳರು, ದರೋಡೆಕೋರರು, ಕೊಲೆಗಡಕರು, ಕುಡಿದು ತಲೆ ಹಿಡಿಯೋ ಮಾಮಂದ್ರು, ಸರ್ಗಾಸಿ ಸುಸ್ತಾಗಿ ಮನೆದಾರಿ ಹುಡುಕ್ತಾ ಹೋಗೋ ವೇಶ್ಯರು, ಹೆಣ ಕದಿಯೋರು, ಗಾಂಜಾ ಮಾರೋ ಕದೀಮ್ರು, ಹುಳು ಬಿದ್ದು ಮೈಯೆಲ್ಲ ತುಕ್ಕಿಡಿದ ಡ್ರಗ್ ಅಡಿಕ್ಟ್ಸ್, ಗಾಡಿ ನಿಲ್ಲಿಸಿ ಪೆಟ್ರೋಲ್ ಬೇಡೋ ಸೈಕೋಪಾತ್ಸ್, ಎಲ್ರೂ ಕಾಯೋಕೆ ಅಂತ ಬರೋ ಈ ಬೀಟ್ ಪೊಲೀಸ್, ಇವರೆಲ್ಲರೂ ಸೇರಿ ಸೃಷ್ಟಿಸಿರೋ ಅಸಹ್ಯಕರವಾದ ಜಿಗುಪ್ಸೆ ಹುಟ್ಟಿಸೋ ನಡುರಾತ್ರಿಯ ಲೋಕ, ಪಾಪಿಗಳ ಲೋಕ, ಭೂಲೋಕ, ಬೆಂಗಳೂರಿನ ಭೂಗತ ಲೋಕ. ಇಂಥ ಒಂದು ಜಗತ್ತನ್ನ ಆಸ್ಟ್ರೇಲಿಯಾದಲ್ಲಿ ಕೂತು ಆಳ್ತಾ ಇರೋ ಈ ವ್ಯಕ್ತಿಯ ಕಥೆಯನ್ನ ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಈತನ ಹೆಸರು ಕೇಳಿದ್ರೆ ಬ್ಯಾಂಗ್ಳೂರಲ್ಲಿ ಕಿವಿ ಕೇಳದ ಕಿವುಡನು ಕೂಡ ಸಿಡಿಲ್ ಹೊಡೆದ ಸದ್ದು ಕಿವಿಗೆ ಬಿದ್ದಾಗುತ್ತೆ. ಕಣ್ಣು ಕಾಣದ ಕುರುಡನು ಕೂಡ ಮಿಂಚ್ ಹೊಡೆದ ಏಟಿಗೆ ದೇವ್ರ ಕಂಡಾಗುತ್ತೆ. ಸ್ನೇಹಿತರೆ, ಬೆಂಗಳೂರು ಅನ್ನೋ ವಿಷನಗರಿಯಲ್ಲಿ ಅಂಡರ್ವರ್ಲ್ಡ್ ಸುಳಿಯಲ್ಲಿ ಸಿಕ್ಕ ಓರ್ವ ರೌಡಿಯ ಕಥೆಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ಸೊ ಜಸ್ಟ್ ವಾಸ್ ದಿಸ್ ಅಂಡರ್ವರ್ಲ್ಡ್ನ ಮತ್ತೋರ್ವ ಪಾತಕಿಯ ಮಗದೊಂದು ಅಧ್ಯಾಯ. ಯಾಕೋ, ಏನಾಯ್ತೋ? ಗಣೇಶ, ಅಪ್ಪ ಬೈತಾರೆ ಕಣೋ. ಸರಿ 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 ಬಾ ಹೋಗೋಣ. ಅಣ್ಣ, ಒಟ್ಟು ಎಷ್ಟಾಯ್ತಣ್ಣ? 90 ರೂಪಾಯಿ.
ಎಷ್ಟಣ್ಣ ಇದು? 180. ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ ಕಣೋ. ಸರಿ ಕಣೋ. ಅಣ್ಣ ನನ್ನ ಹತ್ರ 100 ರೂಪಾಯಿ ಇದೆ. 80 ರೂಪಾಯಿ ಆಮೇಲೆ ತಂದ್ಕೊಡ್ಬೋದ ಅಣ್ಣ? ಮನೆಗೆ ಹೋಯ್ತಾ ಮರಿದೆ ತಂದು ಕೊಟ್ಬಿಟ್ಟು ಹೋಗ್ಬೇಕು. ಸರಿ ಕಣಣ್ಣ. ಅಣ್ಣ 80 ರೂಪಾಯಿ ಮರಿದೆ ತಂದು ಕೊಟ್ಟು ಹೋಗ್ಬೇಕು. ಆಯ್ತಣ್ಣ. ಗಣೇಶ ಸಿಕ್ತು. ಈ ಖುಷಿನಾ? ಇದ್ಯಾವ್ದು ಇದು ಹೊಸ ಗಂಟೆ? ಹೊಸ್ದೇನಪ್ಪ. ದುಡ್ಡೆಲ್ಲಿತ್ತಪ್ಪ? 100 ರೂಪಾಯಿ ನನ್ನ ಹತ್ರ ಇತ್ತಪ್ಪ. 80 ರೂಪಾಯಿ ಆಮೇಲೆ ಕೊಡ್ತೀನಿ ಅಂತ ಸಾಲ ಅಲ್ಲಪ್ಪ, ಹೇಳ್ಬಲ್ಲಪ್ಪ. ಸಾಲ ಮಾಡೋದು ತಪ್ಪಲ್ವೇನೋ? ಹೋಗಪ್ಪ, ಹಂಗಂತ ಕೂತಿದ್ರೆ ನಾವೇನು ತಗೊಳಕ್ಕೆ ಆಗಲ್ಲ. ಹಂಗಲ್ಲ ಕಣೋ, ನನ್ನ ಪಾಪ ಇದು ಇಟ್ಕೊಳಪ್ಪ, ಬರ್ತೀನಿ. ಲಕ್ಷ್ಮಿ ಅಲ್ವಾ ಮಾದ? ನನ್ ಗಣೇಶ ಹುಷಾರು. ಅಮ್ಮ 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 ಬಾ 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 ಬೇಗ ಬಾ. ಕೈ ಮುಗಿ ಪುಟ್ಟ. ಶರಣ್ಯೇ ತ್ರ್ಯಂಬಕೆ ದೇವಿ ನಮಸ್ತೆ. ನಮಸ್ಕಾರ. ನಾಳೆ ಸೋಮವಾರ, ಕಾರ್ತೀಕ, ಶಿವನ್ ತೇರು. ಭಾನುವಾರ ರಾತ್ರಿನೇ ದೇವಸ್ಥಾನದ ಕಾರ್ಯಗಳೆಲ್ಲ ಶುರುವಾಗ್ಬಿಡುತ್ತೆ. ಆ ಶಿವನಿಗೆ ಒಂದ್ ಮಾತು ಹೇಳ್ಬಿಡಮ್ಮ. ಖಂಡಿತ ಹೇಳ್ತೀನಿ. ಪ್ರಸಾದ ನಂಗೆ, ನನ್ ಗಣೇಶಂಗೆ, ತಗೋ. ಅವ್ರಮ್ಮಂಗೆ. ಓ ಚೆನ್ನಾಗಿಟ್ಟಿರ್ಲಿ. ತುಂಬಾ ದೊಡ್ಡವನಾಗ್ಬಿಟ್ಟಿದ್ದಾನಮ್ಮ ಇವನು. ಬರ್ತೀನಿ. ಅಮ್ಮ 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 ಹೇಳಮ್ಮ. ರೀ, ಒಂದ್ ನಿಮಿಷ ಈ ಕಡೆ ಬರ್ತೀರಾ? ಏನೇ? ಅವನದೇನೋ ದುಡ್ಡು ಕೇಳ್ತಾ ಇದ್ದಾನೆ, ಕೊಡ್ರಿ. ಅವನ್ ಕೇಳ್ತಾನೆ ಅಂತ ನೀನು? ಯಾರಿಗೋಸ್ಕರ ಕೇಳ್ತಾ ಇದ್ದಾನೆ? ನಮ್ ಗಣೇಶನ್ ತಾನೆ. ಅಪ್ಪ ಪಾಪ ಇನ್ನೊಂದ್ಸತಿ ಮಾಡಲ್ಲಪ್ಪ. ನಾನು ಕೇಳ್ದೆ ಆ ಗಂಟೆ ಅಂಗಡಿಗೆ ಏನಾರು ಹೋಗಲ್ಲ ಅಂತ ಹೇಳಿದ್ನಲ್ಲ, ಕೊಡಿ ಅವನಿಗೆ. ತಗೋ. ನೀನ್ ಹೇಳ್ದೆ ಅಂತ ಕೊಟ್ಟಿದ್ದೀನಿ. ಇನ್ನೊಂದ್ಸಾರಿ ನಾನು ಕೇಳ್ದೆ ಏನಾರು ತಗೊಂಡ್ರೆ ತಗೊಳ್ಳಲ್ಲಪ್ಪ. ಅಪ್ಪ ಕೊಡವ್ರಿಗೆ ಇಟ್ಕೋ. ಅಮ್ಮ ನಾ ಕೊಟ್ಟು ಬರ್ತೀನಿ. ಗೌಡ್ರೆ ರೀ, ಗೌಡ್ರೆ ದುಡ್ಡು. ಮಾದ, ಈ ದೇವಸ್ಥಾನದ ಬೀದಿಗೆ ಬಂದಾಗ್ಲಿಂದನೂ ನಿಗಾ ಮಡಗಿದ್ದೀನಿ. ಪೂಜೆ ಮಾಡೋ ಪುರೋಹಿತರು ವಯಸ್ಸು ಏರ್ತಾ ಐತೆ. ಅದೇ ಆನೆ ಕಾಯೋ ನಿಮ್ಮಪ್ಪನ ವಯಸ್ಸು ಇಳಿತಾ ಐತೆ. ಅದೇ ನಿಮ್ಮವ್ವ ಹಂಗೆ ಅವಳ ಒಳ್ಳೆ ಕಟ್ಟು ಬಸ್ತಾದ ದೇಹ. ಮಾದ, ನೀನ್ ನಾನೇಗ್ ಏನೇನ್ ಬೇಕು ಕೇಳೋ, ನಾನ್ ಕೊಡ್ತೀನಿ. ನಾನು ಹಿಂಗೇನೋ ಕೇಳದೆ ಅಂತ ಹೇಳಿ ನಿಮ್ಮವ್ವಂತವ ಒಪ್ಪಿಗೆ ತಗೊಂಬತ್ತೀಯ? ಬರೀ ಒಂದು ರಾತ್ರಿ ಅಷ್ಟೇ. ದೇವಸ್ಥಾನದ ಬೀದಿಲಿ ಒಬ್ಬನ್ ತಲೆ ಹೊಡೆದಾಕಿದ್ದೀನಿ. ನನ್ನ ತಾಯಿ ದೇವ್ರಂತೋಳು. ಅವಳನ್ನ ಕಣ್ಣೆತ್ ನೋಡ್ದ, ಕೆಟ್ಟಂಗ್ ಮಾತಾಡ್ದ, ಬೀಸ್ದೆ, ಸತ್ ಹೋದ. ಏನು ನಿನ್ನ ಹೆಸರು? ಯಾಕೋ ಏನು ಆಗಲ್ಲ ಕಣ. ತಗೋ, ಇಲ್ಲೇ ಇರು. ನನ್ನ ಕ್ಷಮಿಸಿಮ. ತಪ್ಪು ನಮ್ಮವ್ರದ್ದೇ. ಒಂದಾಗಿದ್ ನಿಮ್ ಸಂಸಾರನ, ತಾಯಿ ಮಗನ ನಮ್ಮ ಯಜಮಾನ್ರು ದೂರ ಮಾಡ್ಬಿಟ್ರು. ನೀನ್ ನಮ್ಮನ್ ಕ್ಷಮಿಸ್ಬೇಕು. ರಾತ್ರಿ ಹಗಲು ಅಂತ ಜೈಲಲ್ಲಿ ದುಡ್ದಿದ್ದಕ್ಕೆ ನನಗೆ ಸಿಕ್ಕ ಸಂಬಳ ಇದು. ಇದರಿಂದ ನಿಮ್ಮೆಲ್ಲ ತೊಂದರೆನೂ ತೀರೋಗುತ್ತೆ ಅಂತ ಹೇಳ್ತಿಲ್ಲ. ಏನೋ ನನ್ನ ಕೈಲಾದಿಷ್ಟು. ತಗೊಳ್ಳಿ. ಬೇಡಪ್ಪ. ಇಟ್ಕೊಳ್ಳಿಮ್ಮ. ಅದೆಷ್ಟಮ್ಮ? ಅದು ಬೇಡಪ್ಪ. ಪರವಾಗಿಲ್ಲ, ತಗೊಳ್ಳಿ. ಬರ್ತೀನಮ್ಮ. ನಮಸ್ಕಾರ ಅಣ್ಣ. ನಮಸ್ಕಾರ. ಚೆನ್ನಾಗಿದ್ಯಾ ಅಣ್ಣ? ಚೆನ್ನಾಗಿ ಓದ್ಕೋ, ಆಯ್ತಪ್ಪ. ಸರಿನಾ? ಅಪ್ಪ
ನಾನ್ ಬಂದ್ ಸಿಗ್ತೀನಿ. ಮದಶಣ ಯಾಕಣ? ಏನು ಇದು ಕೈ ಇಷ್ಟು ಹೊರಟಾಗೋಗಿದೆ? ಏನಿಲ್ಲಮ್ಮ. ಇಲ್ಲ ಕಣ. ಅದು ಬಿಡು, ಗಾಯತ್ರಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ, ಕಾಲೇಜ್ಗೆ ಹೋಗಿದ್ದಾಳೆ. ಅರೆ, ನನ್ನ ತಂಗಿ ಕಾಲೇಜ್ ಬೇರೆ ಹೋಗ್ತಿದ್ದಾಳ? ಅಷ್ಟು ದೊಡ್ಡ ಆಗ್ಬಿಟ್ಲಮ್ಮ. ಅಮ್ಮ, ಒಂದ್ ಕೆಲಸ ಮಾಡ್ತೀನಿ, ನಾನೇ ಹೋಗೋಳು ಕರ್ಕೊಂಡ್ಬರ್ತೀನಿ. ಮಾದೇಶ, ಏನಮ್ಮ? ಅವಳೇ ಇನ್ನೇನ್ ಬರೋ ಹೊತ್ತಾಯ್ತು ಕಣೋ. ಈಗ ನೀನು ಅಲ್ಲಿಗೆ ಹೋಗೋದು? ಹೌದಲ್ಲ, ನಾನು ಕೊಲೆ ಬೇರೆ ಮಾಡಿದ್ದೀನಿ. ಜೈಲಿತ್ತವನು. ಏನಾದ್ರೂ ಏನಾಯ್ತು? ಏನಿಲ್ಲಮ್ಮ, ನಾನು ನನ್ನ ತಂಗಿ ಕಾಲೇಜ್ಗೆ ಹೋಗೋದು, ಅಲ್ಲಿ ಅವಳ ಸ್ನೇಹಿತರು, ಇನ್ ಕೆಲವರು ನನ್ನ ಬಗ್ಗೆ ತಪ್ಪಾಗಿ ಮಾತಾಡೋದು. ನನಗೆ ಕೋಪ ಬಂದು ನಾನೇನಾದ್ರೂ ಅವ್ರನ್ನ ಮಾಡ್ಬಿಡ್ತೀನಿ ಅಂತ ತಾನೆ. ನಾನು ಆ ದೃಷ್ಟಿಯಿಂದ ಹೇಳಲಿಲ್ಲ. ನನ್ಗೆ ಗೊತ್ತಮ್ಮ, ನಾನೇನಾದ್ರ ಬಗ್ಗೆ. ಅಣ್ಣ, ಗಾಯತ್ರಿ, ಅಣ್ಣ ಹೇಗಿದ್ಯೋ? ಚೆನ್ನಾಗಿದ್ದೀನಿ. ನೀನು ಹೇಗಿದ್ಯಾ? ಹೇಗೆ ಓದ್ತಾ ಇದೀಯಾ? ಚೆನ್ನಾಗಿ ಓದ್ತಾ ಇದ್ದೀನಿ. ಅಮ್ಮ ನೋಡು, ನನ್ನ ತಂಗಿ ಎಷ್ಟು ಚೆನ್ನಾಗಿದ್ದಾಳೆ. ದೇವತೆ ಇದ್ದಂಗಿದ್ದಾಳೆ, ಎಲ್ಲ ನಿನ್ನ ಹಾಗೆ. ಅಮ್ಮ, ನಾನಿಲ್ಲಿದ್ರೆ ನಿಮ್ಗೆ ತೊಂದರೆ ಜಾಸ್ತಿ. ಅಮ್ಮ, ನಾನ್ ಮಾಡಿದ್ ಸರಿ ಅಂತ ನಿಮ್ಮಿಬ್ರಿಗೂ ಗೊತ್ತು. ಆದ್ರೆ ಸಮಾಜಕ್ಕೆ ಅದಕ್ಕೆ ಸಮಾಧಾನ ಹೇಳ್ತಾ ಬದುಕು ನಡೆಸೋದು ಕಷ್ಟಮ್ಮ. ನಾನು ಇಲ್ಲೇ ಇದ್ರೆ ಊರ್ನ 4 ಮಾತು ಹುಟ್ಟುತ್ತೆ, 7 ಕಾಲೇಜ್ಗೂ ತೊಂದರೆ ಆಗುತ್ತೆ, ನಿನ್ನ ನೆಮ್ಮದಿಗೂ ಧಕ್ಕೆ ಬರುತ್ತೆ. ಪಾಪ ಆ ಮೂಕ ಪ್ರಾಣಿ, ಅವನ ಹೊಟ್ಟೆಪಾಡಿಗೂ ಕಷ್ಟ ಆಗುತ್ತೆ. ಅಮ್ಮ, ಚಿಕ್ಕ ಚಿಕ್ಕ ಊರ್ನೆಲ್ಲ ಹೀಗೆಮ್ಮ ಕೊಲೆ ಮಾಡಿ ಬಂದವ್ರಿಗೆ ನರಕನೇ ಜಾಸ್ತಿ. ಅಮ್ಮ, ನಾನೇ ನಿಮ್ಮಿಬ್ಬರನ್ನೇ ಬಿಟ್ಟು ದೂರ ಹೋಗ್ತಿದ್ದೀನಿ ಅನ್ಕೊಂಡ್ಯಾ? ಅವರಿಬ್ರೇ ಅಲ್ಲ, ನಾನು ಇದ್ದೀನಿ ಅಂತ ಹೆಂಗೆ ಹೇಳಿಟ್ಟು ಹೇಳ್ತಿದ್ದಾರೆ ನೋಡು. ಗಣೇಶ, ನಾ ಇಲ್ದೇ ಸಮಯದಲ್ಲಿ ಅಮ್ಮನಿಗೆ ಮಗನಾಗಿ ನೋಡ್ಕೊಂಡೆ. ಮತ್ತೆ ಅವ್ರನ್ನ ನಿನ್ ಮಡ್ಲಿಗೆ ಹಾಕೋಗ್ತಾ ಇದ್ದೀನಿ. ಅವ್ರನ್ನ ಚೆನ್ನಾಗಿ ನೋಡ್ಕೊಪ್ಪ. ಒಬ್ಬಂಟಿಗನಾಗಿ ಎಲ್ಲೋ ಹೋಗ್ತೀಯಾ? ಬೆಂಗಳೂರ್ಗಮ್ಮ. ಅನ್ನ ನೀರು ಇಲ್ದರೆ ಎಷ್ಟೋ ಜನರಿಗೆ ಆಶ್ರಯ ಕೊಟ್ಟು ಸಾಕ್ತಾರೋ ಊರದು. ಆ ಊರಿನಲ್ಲಿ ನಂದು ಅಂತ ಒಂದು ಜಾಗ ಮಾಡ್ಕೊಳ್ಳೋ ಆಸೆ. ಕಳಿಸ್ಕೊಡಮ್ಮ. ಅದು ಹೇಗಿದೆಯಾ ಮಾದ? ಜಾಸ್ತಿ ಆಯ್ತು. ಬನ್ನಿ ಬಾಸ್, ಕುಡಿ ಬಾಸ್ ಬೇಕು ಪ್ಲೀಸ್. ನಿಮ್ಮ ಬಲಗಾಲಿ ಒಳಗಡೆ ಬನ್ನಿ ಬಾಸ್. ಬಾ ಮಾದೇಶ. ನಾನು ಬೆಂಗಳೂರು ಅಂದ್ರೆ ಏನು ಅನ್ಕೊಂಡಿದ್ದೆ. ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ಕೈಲಿ ಕತ್ತಿ ಚೂರಿ ಇದೆ. ಈಗೆಲ್ಲ ನಾರ್ಮಲ್ ಡೆಲಿವರಿ ಬಹಳ ಅಪರೂಪ ಗುರು. ಎತ್ಕೋತಾನೆ ಸಿಸೇರಿಯನ್ ಅಂತ ಹೊಟ್ಟೆ ಕುಯ್ದು ಬಿಡ್ತಾರೆ. ಇನ್ನು ಹುಟ್ಟ ಮಕ್ಕಳು ಚಾಕು, ಚೈನು, ಮಚ್ಚು, ಲಾಂಗು ಜೊತೆಗೇನೆ ಆಚೆ ಬರ್ತವೆ. ಅದೆಲ್ಲ ಇರ್ಲಿ, ಅಮ್ಮ, ತಂಗಿ, ನಮ್ ಬಾಸು ಗಣೇಶ ಅವ್ರೆಂಗವ್ರೆ? ಚೆನ್ನಾಗಿದ್ದಾರೆ ಬಾಸ್. ಅದು ಬರೀ ಡಬ್ಬ ಅಷ್ಟೇ, ನೋ ಕನೆಕ್ಷನ್. ತಾವು ಆ ನಂಜನಗೂಡು ಬಿಟ್ಟು ಈ ಹರಿಶ್ಚಂದ್ರ ಘಾಟಕ್ಕೆ ಬಂದ ಕಾರಣ? ಕೆಲ್ಸ. ಪೆಟ್ರೋಲ್ ಬಂಕಲ್ ಕೆಲಸ. 2,500 ರೂಪಾಯಿ ಸಂಬಳ ಆಗುತ್ತಾ? ಕೊಡ್ಸು. ಇರು ಮಾದೇಶ, ಊಟ ಮಾಡ್ಕೊಂಡು ಹೋಗೋಣ. ಕೆಂಚ, ಬೆಂಗಳೂರು ಅಂದ್ರೆ ಹೆಸರು, ಬೆಂಗಳೂರು ಅಂದ್ರೆ ಹಣ, ಬೆಂಗಳೂರು ಅಂದ್ರೆ ಮುಖವಾಡ, ಬೆಂಗಳೂರು ಅಂದ್ರೆ ರಬ್ಸ, ಬೆಂಗಳೂರು ಅಂದ್ರೆ ಕೆಂಚ ಅಂತಿದೆ. ಬೆಂಗಳೂರು ತಮ್ಮ ಲೆಕ್ಕದಲ್ಲಿ ಬೆಂಗಳೂರು ಅಂದ್ರೆ ಮಾದೇಶ, ಮಾದೇಶ ಅಂದ್ರೆ ಬೆಂಗಳೂರು ಆಗ್ಬೇಕಾ? ಬಹಳ ದೊಡ್ಡ ಕನ್ಸಪ್ಪ ನಿಮ್ದು. ತಂದೆ ಹುಟ್ಟಿದ್ ನನ್ನಂತ ಗಂಡ್ಸ್ ಕಾಣೋದೆ ಅಂತ ದೊಡ್ಡ ಕನ್ಸನ್ನ. ಮೊದಲು ಕೆಲಸ ಕೊಡ್ಸು. ಎಷ್ಟಾಯ್ತು? 500 ರೂಪಾಯಿ.
ಕಳ್ಸಿ ಹಾ ಇರ್ತೀನಿ, ಕಳ್ಸ್ಕೊಡಿ. ಸರ್ದಾರ್ ಖಾನ್ ಬಂದಿದ್ದ, ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ದುಡ್ಡು ಕೊಡದೆ ಗಲಾಟೆ ಮಾಡಿ ಹೋದ. ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಇದೆ, ವ್ಯಾಪಾರ ಸ್ವಲ್ಪ ಡಲ್. ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಇದೆ ಅಂತೀಯಾ, ವ್ಯಾಪಾರ ಡಲ್ಲು ಅಂತೀಯಾ? ಆ ಹೊಸಬನ್ಯಾವನ್ನ ತಗೊಂಡಿದ್ಯಾ? ಯಾರವನು? ಮಾದೇಶ ಅಂತ, ಬಂಕ್ ಕಾವಲಾಗಿರ್ಲಿ ಅಂತ ಕೆಲ್ಸಕ್ಕೆ ತಗೊಂಡೆ. ಹಲಸಿನಣ್ಣನ ಮುಂದೆ ನಿಂಬೆ ಕಾಯಿದ್ದಾಗಿದ್ದಾನೆ, ಅವನೇನೋ ಬಂಕ್ ಕಾವಲ್ ಕಾಯ್ತಾನೆ. ಏನಂತೆ ಖಾನ್ದು? ಈ ವಾರದ ದಫ್ತ ನಾಳೆ ಕೊಡ್ಲಿಲ್ಲ ಅಂದ್ರೆ ಗಲಾಟೆಗಳಾಗುತ್ತೆ ಅಂತ ಹೇಳ್ಬಿಟ್ಟೋದ. ಸೆಕೆಂಡ್ಸ್ ನಲ್ಲಿ ಚೆನ್ನೈಗೆ ಗ್ಯಾಸ್ ಸಿಲಿಂಡರ್ ಕಳಿಸಿದ್ವಲ್ಲ, ಅದ್ರ ದುಡ್ಡು ಬಂತ? ಹಾಗೆ ಕೋಲಾರಕ್ಕೆ ಟ್ಯಾಂಕರ್ ಕಳಿಸಿದ್ದೆ, ಅದ್ರ ದುಡ್ಡು? ಪೂಜಾರಿ ಎರಡೂ ಕಲೆಕ್ಟ್ ಮಾಡ್ಕೊಂಡು ಹೊರಟಿದ್ದಾನೆ, ರಾತ್ರಿ ಒಳಗೆ ಬಂದ್ಬಿಡ್ತಾನೆ. ಹಲೋ, ಹಾ ಬಂದೆ 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 ಬಂದೆ. ಗುರುನಾರಾಯಣ್ಗೆ ತಲುಪಿಸ್ಬೇಕಾಗಿರೋ ತಲುಪಿಸಿ, ಉಳಿದದ್ ಭದ್ರ ಮಾಡ್ಕೊ. ಹಲೋ, ಹಾ ಎಲ್ಲಿ ಶೂಟಿಂಗ್? ಎಲ್ಲಿ ಹೀರೋಯಿನ್ ಬಂದ್ಲಾ? ಬಂದೆ ಬಂದೆ ಬಂದೆ. ಮದ ಅವರೇ ಸರ್ಕಾರ, ಈ ಬಂಕ್ ಓನರು. ಇದು ಟಿಪ್ಸು, ಗಾಡಿ ಓಡಿಸಿದ್ನಲ್ಲ ಅದಕ್ಕೆ. ಮದ 2,500 ರೂಪಾಯಿ ತಿಂಗಳಿಗೆ ಸಂಬಳ, ಎಕ್ಸ್ಟ್ರಾ ಅದು ಇದು ಎಲ್ಲ ಸೇರಿ ಒಂದ್ 7,500 ರೂಪಾಯಿ ಕೈಗೆ ಬರುತ್ತೆ. ಬಾಸ್, ವಾಟ್ಸ್ ದ ಟೈಮ್? 11 ಗಂಟೆ. ಯಾಕೋ ಹೊರಡೆ ಹೋಗ್ತಿದ್ಯಾ? ನೋ ನೋ ಮಾದ, ಈ ಟೈಮ್ ನಲ್ಲಿ ಒಂದು ಇಂಪಾರ್ಟೆಂಟ್ ಗೆಸ್ಟ್ ಇಲ್ಲಿಗೆ ಬರ್ತಾರೆ. ಇವರೇನಾ ಕಸ್ಟಮರು? ನೋಡಕ್ಕೆ 2 ಕಣ್ ಸಾಲ್ದು. ಮಾದ ಬಿಟ್ಟೋಗ್ಬೇಡ. ಎಲ್ಲೋ ಮಾಮೂಲು. ಅಯ್ಯೋ, ನಿಂದಕ್ಕೆ ನಂದು 5 ಮಾಡಿಕೊಂಡು ನೀನೇ ಬದುಕೋ. ನಿನ್ ದುಡ್ಡಲ್ಲಿ ನಾವು ಅಷ್ಟು ಗಂಡಸ್ತನ ಇರೋನಾಗಿದ್ರೆ ರಸಲ್ ಮಾರ್ಕೆಟ್ ಓತ ಇದ್ದಂಗ ಅವ್ನು ನೋಡು. ಬೇಡ ನೋಡು, ಕೋಪ ಮಾಡ್ಕೊಂಡ್ಬಿಟ್ರೆ ಹಳೇ ಬ್ಲಾಕ್ ಅಂಡ್ ವೈಟ್ ಪಿಕ್ಚರ್ ಪಾಪ ಇದ್ದಂಗಿದ್ಯಲ್ಲೇ. ಕರ್ಮಾನಪ್ಪ. ಕಳ್ಳ ಗಣೇಶ 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 ಗಣೇಶ. ಕೆಂಚ, ನೀನು ಸಿಗೋ ಎಕ್ಸ್ಟ್ರಾ ಟಿಪ್ಸ್ಗಳನ್ನ ಈ ರೀತಿ ಎಕ್ಸ್ಟ್ರಾಗಳಿಗೆ ಕೊಡ್ತಾ ಹೋದ್ರೆ ಮತ್ತೆ ನಿನ್ ಸಂಬಳ 2,500 ರೂಪಾಯಿಗೆ ಬಂದು ನಿಲ್ಲುತ್ತೆ. ಎಕ್ಸ್ಕ್ಯೂಸ್ ಮೀ. ಅಯ್ಯೋ ಕೆಂಚ, ಯಾರು ನೋಡು? ನಾನು ನೋಡಲ್ಲ. ನೋಡಲೇ, ಮತ್ತೆ ದಯವಿಟ್ಟು ನೀನ್ ನೋಡ್ಬೇಕು, ಹೆಂಗ ತಿಳ್ಕೊಂಬೇಡ. ಅವಳೆ ನನ್ನ ರಾಧಿಕಾ, ರಕ್ಷಿತಾ, ರಮ್ಯಾ, ಪ್ರೀತಿ ಸಿಂಠ, ಮಾದೇಶ ಅಂತ. ಇಲ್ಲೇ ಪಲ್ಲವಿ ಡಿಸ್ಕೋಟೆಕ್ಕಲ್ಲಿ ಬಾರ್ಗೆಲ್ಲ ಕೆಲಸ ಮಾಡ್ತಾಳೆ. ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡ್ತಾಳೆ ಮಾದೇಶ. ಅವಳು ಕಾಕ್ಟೈಲ್ ಮಿಕ್ಸ್ ಮಾಡೋದನ್ನ ನೋಡ್ತಾ ಇದ್ದೆ.